ಹೇಗಿದೆ ಸರ್ ಅಲ್ಲಿ ಪರಿಸ್ಥಿತಿ? ಚೆನ್ನಾಗಿದೆ. ಎರಡೂ ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಕಾಂಗ್ರೆಸ್ ಪಕ್ಷ ಗೆದ್ದಿತ್ತೆ. ಬೈ ಎಲೆಕ್ಷನ್ ಆದದ್ರಿಂದ ನಾವೆಲ್ಲ ಏನು ಸರ್ಕಾರ ಏನೆಲ್ಲ ಕೆಲಸಗಳು ಮಾಡಿದೆ, ಜನಪರವಾದ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡೋದ್ರಲ್ಲಿ, ಬಡವರಿಗೆ ಕಾರ್ಯಕ್ರಮ ಕೊಡೋದ್ರಲ್ಲಿ ನಾವೆಲ್ಲ ಕಳೆದ 3 ವರ್ಷದಿಂದ ಮಾಡಿದ್ದೇವೆ. ಅದರ ಫಲಿತಾಂಶ ನಾಳೆ ನಮಗೆ ಹಾಗೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, ನೀವು ಭಾಷಣ ಮಾಡಿದಿರಿ ಸರ್, ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನ್ನು ಬಿಜೆಪಿಯವರು ಹೊಡೆದ್ಬಿಟ್ಟಿದ್ದಾರೆ ಅಂತ ಒಂದು ಹೇಳ್ತಿದ್ರಿ. ಬಿಜೆಪಿ ಅಂದರೆ ಈಗ ಯಾರು ಮಾಡಿದ್ದು? ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದು ಯಾರು? ಅದಕ್ಕಾಗಿ ಹೇಳಿದ್ದಾರೆ. ನಿಮ್ಮ ಸರ್ಕಾರದಲ್ಲಲ್ವಾ ಸರ್ ಅದು ಹೋರಾಟ? ಹಿಂದೇನಾಯ್ತಲ್ರಿ, ಈಗ ಸದಾಶಿವ ಆಯೋಗ ರಿಜೆಕ್ಟ್ ಮಾಡಿದ್ರು. ಆಮೇಲೆ ಇದು ಏನು ಡೆಲ್ಲಿಗೆ ಪರ್ಸೆಂಟೇಜು ಹಾಕಿ ಕಳಿಸ್ಬಿಟ್ರು. ಯಾವ ಆಧಾರದ ಮೇಲೆ ಪರ್ಸೆಂಟೇಜ್ ಹಾಕಿ ಕಳಿಸಿದ್ರು? ಆ ಗೊಂದಲದ ದೃಷ್ಟಿಯಿಂದ ಹೇಳಿದ್ದೇನೆ ಹೊರತು ಬೇರೆ ಏನು ಅಲ್ಲ. ಒಳ ಮೀಸಲಾತಿ ವಿಚಾರ ಏನು ಎಫೆಕ್ಟ್ ಆಗಲ್ಲ ಸರ್ ಕಾಂಗ್ರೆಸ್ಗೆ? ಅಲ್ಲಿ ನಾವು ವಾಪಸ್ಸು ತಗೊಳ್ತೀವಿ ಅಥವಾ ಮಾಡೋದಿಲ್ಲ ಅಂತ ಏನಾದ್ರು ಹೇಳಿದ್ವಿ? ನಾವು ಬದ್ಧವಾಗಿದ್ದೀವಪ್ಪ ಅಂತ ಹೇಳಿದ್ದೀವಿ. ಪ್ರಾಸೆಸ್ಸಲ್ಲಿ ಇದೆಯಾ ಅಲ್ವಾ? ಅದಕ್ಕೋಸ್ಕರ ಪ್ರಾಸೆಸ್ಸಲ್ಲಿ ಇರೋದ್ರಿಂದ ಪೋಸ್ಟ್ಪೋನ್ ಆಯಿತು. ಅದು 27ನೇ ತಾರೀಕು ಕ್ಯಾಬಿನೆಟ್ ಸ್ಪೆಷಲ್ ಆಗಿದ್ದು ಪೋಸ್ಟ್ಪೋನ್ ಆಯಿತು. ಅದನ್ನು ಮುಂದೆ ಎಲೆಕ್ಷನ್ ಆದಮೇಲೆ ಮುಂದೆ ಅದನ್ನು ಪ್ರೋಸೆಸ್ಸನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದೇನೆ. ಸ್ಪೆಷಲ್ ಕ್ಯಾಬಿನೆಟ್ ಕರೀತೀರಿ ಸರ್? ಮುಖ್ಯಮಂತ್ರಿಗಳು ಬಿಟ್ಟಿದ್ದು. ಸರ್, ಈಗ ಹಿಂದಿ ಕಡ್ಡಾಯ ಅಲ್ಲ ಅನ್ನೋಂಥ ಪ್ರಾಥಮಿಕ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ್ದಾರೆ ಸರ್. ಇವತ್ತು ರಕ್ಷಣಾ ವೇದಿಕೆಯವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೇನು ಹೊಸದೇನಲ್ಲ. ನಾನು ಶಾಲೆಯಲ್ಲಿ ಓದುವಾಗ್ಲಿಂದ ಡೌನ್ ವಿತ್ ಹಿಂದಿ ಅಂತ ನಮ್ಮನೆ ನಮ್ಮ ಕೈಲೇ ಕೂಗಿಸ್ತಾ ಇದ್ರು ಅವಾಗ. ಅದೆಲ್ಲ ಅವಾಗಿಂದನೂ ನಡೆದಿದೆ ಗೊಂದಲ. ಅದೇ ಗೊಂದಲ ಒಂದು ಅಂತ್ಯ ಆಗಬೇಕು. ರೀಜನಲ್ ಲ್ಯಾಂಗ್ವೇಜಸ್ಸಿಗೆ ಅವರಿಗೆ ಪ್ರಾತಿನಿಧ್ಯ ಸಿಗಬೇಕು ಅಂತಕ್ಕಂಥದ್ದು ಮೊದಲಿಂದ ಕೇಳಿರೋದು. ಅದು ಕನ್ನಡ ನಾವು ಕೇಳ್ತೀವಿ, ತೆಲುಗಲ್ಲಿ ಅವರು ಆಂಧ್ರದವ್ರು ಕೇಳ್ತಾರೆ, ಈ ರೀತಿ ನಡೀತಾನೆ ಇದೆ. ಆದರೆ ವಿಶೇಷವಾಗಿ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸು ಸದರ್ನ್ ಇಂಡಿಯಾದಲ್ಲಿ ಅದು ಮೊದಲಿಂದನೂ ಇದೆ. ಅದು ಬಗೆಹರಿದ್ರೆ ಒಳ್ಳೇದು. ಲೋಕಸಭಾ ಕಣ್ಣೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪಾಪ್ಯುಲೇಷನ್ ಆಧಾರದ ಮೇಲೆ ಮಾಡೋದು ಬೇಡ. ಯಾಕೆಂದ್ರೆ ದಕ್ಷಿಣ ಭಾರತದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಇದನ್ನು ನಾವು ಎಫೆಕ್ಟಿವ್ ಆಗಿ ಮಾಡಿದ್ವಿ. ಅದಕ್ಕಾಗಿ ನಮ್ಮ ಪಾಪ್ಯುಲೇಷನ್ ಕಮ್ಮಿ ಆಗಿದೆ. ಆ ಪಾಪ್ಯುಲೇಷನ್ ಆಧಾರ ಇಟ್ಕೊಂಡು ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಅದು ಸರಿ ಇದೆ. ಅಲ್ಲ, ಬರೀ 66 ಸೀಟ್ಗಳು ಮಾತ್ರ ಹೆಚ್ಚುವರಿ ಸಿಗ್ತದೆ. ಅದೇ, ಯಾಕೆಂದ್ರೆ ಅವ್ರ ಮಾನದಂಡ ಇರೋದು ಪಾಪ್ಯುಲೇಷನ್ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇದೆ ಅನ್ನುವಂಥ ಕಾರಣಕ್ಕೆ ಆ ಮಾತನ್ನ ಹೇಳಿದ್ದಾರೆ. ಅದು ಆ ರೀತಿ ಬಂದಿದೆ. ಅದು ಆಗಬಾರ್ದು ಅನ್ನೋದೇ ನಮ್ಮೆಲ್ಲರ ಇಚ್ಛೆ ಕೂಡ. ರಾಜ್ಯದಲ್ಲಿ ಅಲ್ಲ, ನಾವು ಏನು ಬೇಕಾದ್ರೂ ಹೇಳ್ಬೋದು. ಹೋಟೆಲ್ ನಮ್ಗೆ ಗ್ಯಾಸ್ ಬೇಕಲ್ಲ, ಗ್ಯಾಸ್ ಬೇಕು, ಆಮೇಲಿಂದ ಪೆಟ್ರೋಲ್ ಡೀಸೆಲ್ ಬೇಕು. ಅದನ್ನು ಸರಿಯಾಗಿ ಎಲ್ಲ ರಾಜ್ಯಗಳಿಗೂ ಕೊಟ್ಟಾಗೆ ನಮಗೂ ಕೂಡ ಸಮರ್ಪಕವಾಗಿ ಕೊಟ್ಟರೆ ಸರಿ. ಸ್ಥಿತಿಯನ್ನೇ ಕೆಲವರು ಬಂಡವಾಳ ಮಾಡ್ಕೊಂಡಿದ್ದಾರೆ ಸರ್. 1 to ಡಬಲ್ ವಸೂಲಿ ಮಾಡೋದು ಎಲ್ಲ. ಗೃಹ ಇಲಾಖೆ ಇದ್ರ ಮೇಲೆ ಯಾವ ರೀತಿ ಕ್ರಮ ಅಲ್ಲ, ನಾವು ಕಾಳಸಂತೆ ಮಾಡೋರ ವಿರುದ್ಧ ಈಗಾಗಲೇ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಕೇಸಸ್ಸುಗಳು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಒಂದು ವೇಳೆ ಆ ರೀತಿ ಮಾಡಿದ್ರೆ ಅವ್ರ ಮೇಲೆ ಖಂಡಿತವಾಗಿ ನಾವು ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು ಸರ್. ಸಮಸ್ಯೆ ಉಂಟಾಗ್ತಿದೆ. ರಾಜ್ಯಕ್ಕೆ ಬರಬೇಕಾದಂತ ಒಂದು ತೆಕ್ಕುಮಟ್ಟಿಗೆ ಕೇಂದ್ರ ಸರ್ಕಾರ ನಾವು ಬೇಡಿಕೆಯನ್ನ ಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರ ಅಥವಾ ಒಂದು ರಾಜ್ಯಕ್ಕೆ ಕೊಡಬೇಕಾದಂಥ ಅಲಾಟ್ಮೆಂಟ್ ಅನ್ನ ಕೊಡಬೇಕಲ್ಲ. ಇದು ಎಲ್ಲರಿಗೂ ಅರ್ಥ ಆಗುತ್ತೆ. ಒಂದಿಷ್ಟು ತೊಂದರೆ ಆಗಿದೆ. ಇರಾನ್, ಅಮೆರಿಕ, ಇಸ್ರೇಲ್ ವಾರಿಂದ ತೊಂದರೆ ಆಗಿದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಆದರೆ ಕನಿಷ್ಠ ನಮಗೆ ಕೊಡಬೇಕಾದದ್ದನ್ನಾದರೂ ಕೊಡಬೇಕಲ್ಲ. ಅದನ್ನು IPL ಮ್ಯಾಚ್ ಇದೆ. ಸಾಕಷ್ಟು ಕುಟುಂಬಸ್ಥರು ಮತ್ತು ಬೇರೆಯವರು ಬಂದಿದ್ರು ಟಿಕೆಟ್ ತಗೊಂಡು. ಇಲ್ಲ, ಟಿಕೆಟ್ ಅವರು ಆನ್ಲೈನ್ನಲ್ಲಿ ತಗೊಳ್ಳೋದಲ್ಲ. ಕುಟುಂಬದವ್ರು ತಗೊಂತಾರ, ಯಾರು ತಗೊಳ್ತಾರೋ ಆನ್ಲೈನ್ನಲ್ಲಿ ಯಾರು ಬೇಗ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಸಿಗುತ್ತೆ. ಕುಟುಂಬದವ್ರು ತಗೊಳ್ತಾರೆ ಅಂದರೆ ಆನ್ಲೈನ್ನಲ್ಲಿ ಯಾರು ಕಂಟ್ರೋಲ್ ಮಾಡೋದು? ಶಾಸಕರಿಗೆ ಕೊಟ್ಟಂತ ಟಿಕೆಟ್ ಬಳಕೆಗೆ ಅದೇನು ಅವ್ರು ಯಾವ ರೀತಿ ಕಂಡೀಷನಲ್ಲಿ ಕೊಟ್ಟಿರ್ತಾರ, ಅವರೇ ಬರಬೇಕು ಅಂತ ಕೊಟ್ಟಿರ್ತಾರ ಅಥವಾ ಯಾರ ಕುಟುಂಬದವ್ರು ಹೋಗ್ಬೋದು ಅಂತ ಕೊಟ್ಟಿರ್ತಾರ, ಅದ್ರ ಪ್ರಕಾರ ಮಾಡಿರ್ತಾರೆ. ಅದರಲ್ಲಿ ನಾವು ಅದರಲ್ಲೂ ತಪ್ಪು ಕಂಡುಹಿಡಿಯೋಕ್ಕೆ ಕಷ್ಟ ಆಗುತ್ತೆ. ಈಗ ಕೊಟ್ಟಿರ್ತಾರೆ ಅವರು, ಒಂದು ವೇಳೆ ಕಂಡೀಷನ್ ಈಗ ನನಗೆ ಕೊಡ್ತಾರೆ, ಅದ್ರ ಮೇಲೆ ಹಾಕಿರ್ತಾರೆ ಇದು ನಾಟ್ ಟ್ರಾನ್ಸ್ಫರಬಲ್ ಅಂತ.
ಸೊ ಐ ಕೆನಾಟ್ ಗಿವ್ ಟು ಎನಿಬಡಿ. ನಾನು ಕೊಡೋದಕ್ಕೂ ಆಗೋದಿಲ್ಲ, ಕೊಡೋದು ಇಲ್ಲ. ಹಾಗೆ ಅವ್ರು ಕಂಡೀಷನ್ ಹಾಕಿದರೆ ಕೊಡೋದಿಲ್ಲ. ಒಂದು ವೇಳೆ ಓಪನ್ ಎಂಡೆಡ್ ಇದ್ದರೆ ಯಾರು ಬೇಕಾದ್ರೂ ಹೋಗ್ಬೋದು. ಅವ್ರ ಕುಟುಂಬದವ್ರು ಹೋಗ್ತಾರೋ, ಸ್ನೇಹಿತರು ಹೋಗ್ತಾರೋ, ಯಾರೋ ಅವರಿಗೆ 2 ಪಾಸ್ ಅಂತ ಕೊಟ್ಟರೆ 2 ಪಾಸಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು. ಸರ್, ಈಗ ದಾವಣಗೆರೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.